ಟೀಚರ್ಸ್ ಆಗಲಿ ಅಥವಾ ಮನೆಗೆ ಬಂದ್ರೆ ಮಮ್ಮಿ ಪಾಪದ ಮಾತು ಅವ್ರ ಪರ್ಮಿಷನ್ ತಗೊಂಡೆ ಫೋನ್ ಯೂಸ್ ಮಾಡಿ. ಅದು ಕೇವಲ ಶೈಕ್ಷಣಿಕವಾಗಿರ್ಬೇಕು. ಆನ್ಲೈನ್ ಕ್ಲಾಸ್ಗಳು ನಡೀತಾವಲ್ಲ, ನಿಮ್ಮ ಆನ್ಲೈನ್ ಕ್ಲಾಸ್ಗಳು ನಡೀತಾವಲ್ಲ, ಅವ್ರಿಗೆ ಮಾತ್ರನೇ ಇದು ಮಾಡಿ. ಮೊಬೈಲ್ ಬಳಸ್ಬಿಡ್ರಿ, ಒಳ್ಳೆ ರೀತಿ ಓದ್ರಿ, ಓದು ಬರಹ ಕಡೆ ಹೆಚ್ಚು ಆಸಕ್ತಿ ಕೊಡ್ರಿ. ಇವಾಗ ಓದು ಬರಹ ಕಡೆ ಆಸಕ್ತಿ ಕೊಟ್ಟರೆ ಮುಂದೆ ದೊಡ್ಡ ದೊಡ್ಡ ಏನೋ ಜೀವನದಾಗ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ, ಏನೋ ಸಾಧನೆ ಮಾಡ್ಬೇಕಾದ್ರೆ ಶಿಕ್ಷಣ ಬಹಳ ಮಹತ್ವ. ಡಾಕ್ಟರು, ಇಂಜಿನಿಯರ್ಸು, IAS, IPS ಏನು ಭೀ ಆಗ್ತಿರಲ್ಲ, ಗುರಿಗಳು ಇಟ್ಕೊಂಡು ಜೀವನದಾಗ ನೀವು ಮುಂದೆ ಏನಾರ ಆಗ್ಬೇಕಂತ ಹೇಳಿ ಏನಾರ ಆಸೆ ಬರ ಇಲ್ಲ. ಡಾಕ್ಟರ್ ನೀ ಏನಾಯ್ತಮ್ಮ, ಏನಾಗ್ತಿ? ಡಾಕ್ಟರ್ ಆಗ್ಬೇಕಾದ್ರೆ ಇವಾಗಿಂದ ಓದ್ಬೇಕು. ಇವಾಗಿಂದ ನಾವು ಡಾಕ್ಟರ್ ಓದೋದ್ರಲ್ಲ, ನೀವು ಇದು 6ನೇ ತರಗತಿ ಮುಗಿಸಿದ್ರೆ 7ನೇ ತರಗತಿ, 7ನೇ, 8ನೇ, 9ನೇ, 10ನೇ ಮತ್ತು PU ಮತ್ತು ಮುಂದೆ ಅದ್ರ ಬರ್ತದೆ TET, CET ಅವೆಲ್ಲ. ಸೊ ನೀವು ಶಿಕ್ಷಣ ಕಡೆ ಹೆಚ್ಚು ಮಹತ್ವ ಕೊಟ್ಟರೆ ಅಂದ್ರೆ, ಓದು ಬರಹ ಕಡೆ ಹೆಚ್ಚು ಆಸಕ್ತಿ ಕೊಟ್ಟರೆ ಜೀವನದ ಏನಾದ್ರು ಸಾಧನೆ ಮಾಡ್ಬೋದು. APJ ಅಬ್ದುಲ್ ಕಲಾಂ ಅವ್ರ ಹೆಸರು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಮಕ್ಕಳಿಗೆ ಕನಸು ಕಾಣ್ರಿ, ಆ ಕನಸಿನಲ್ಲಿ ಪ್ರಯತ್ನ ಪಡ್ರಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಮಾಡ್ಯಾರ? ಸಂವಿಧಾನ ಶಿಲ್ಪಿ. ರೈಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ, ಮಕ್ಕಳಿಗೆ ಶಿಕ್ಷಣ ಅನ್ನೋದು ಒಂದು ಗುರಿಹಾರ ಕುಡ್ದತ್ಲೆ, ಅದು ಕುಡ್ದವ ಗರ್ಜಿಸಲೇಬೇಕು. ಸೊ ಪ್ರತಿಯೊಬ್ರು ಓದು ಬರಹ ಕಡೆ ಹೆಚ್ಚು ಮಹತ್ವ ನೀಡ್ರಿ. ಮನೆಗೆ ತಂದೆ ತಾಯಿ ಮಾತು ಕೇಳಿ, ಒಳ್ಳೆ ಸಂಸ್ಕಾರ ಕಲಿ. ಶಾಲೆ ಬಂದೆಲ್ಲ ಟೀಚರ್ಸ್ದು, HM, ಗುರುಗಳು ಏನಿರ್ತಾರಲ್ಲ ಅವ್ರದ್ದೆಲ್ಲ ಹೋಮ್ವರ್ಕ್ ಮಾಡೋದಾಗಲಿ, ಪಾಠ ಕೇಳೋದಾಗಲಿ. ನಿಮ್ಗೆ ಯಾವುದೋ ಏನೋ ಪಾಠ ಗೊತ್ತಾಗ್ಲಿಕ್ಕಿಲ್ಲ ಅಂದ್ರೆ ಅವ್ರು ಮತ್ತೊಮ್ಮೆ ಕೇಳ, ನಂಗೆ ಇದು ಗೊತ್ತಾಗಿಲ್ಲ, ಪಾಠ ಇದು ಲೆಕ್ಕ ಗೊತ್ತಾಗಿಲ್ಲ, ಇನ್ನೊಂದು ಹೇಳ್ಕೊಡ್ರಿ ಅಂತ ಹೇಳ್ಕೊಡ್ತಾರೆ. ಓಕೆ, ಓದು ಬರಹ ಶಿಕ್ಷಣ. ಸಂವಿಧಾನ ಪೀಠಿಕೆ ಓದಿಸ್ಲತ್ತಾರ. ಸಂವಿಧಾನ ಪೀಠಿಕೆ ಓದ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗೆ ಸಂವಿಧಾನ ರಚನೆ ಮಾಡ್ಯಾರಲ್ಲ, ಸೊ ಇಡೀ ನಮ್ಮ ಭಾರತ ದೇಶ ನಿಂತಿದೆ ಕಾನೂನು ಮೇಲೆ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಕಾನೂನೇ ದೊಡ್ಡದು. ನಮ್ಗೆಲ್ಲ ಕಾನೂನು ದೊಡ್ಡದು, ನಿಮ್ಗೆ ಎಲ್ಲರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಅವ್ರು ಎಷ್ಟು ಕಷ್ಟಪಟ್ಟಾರ ಗೊತ್ತದ? ಚಿಕ್ಕ ವಯಸ್ಸಿನಾಗ ಅವ್ರಿಗೆ ಊಟಕ್ಕೂ ಗತಿ ಇರಲಿಲ್ಲ. ಎಷ್ಟು ಕಷ್ಟಪಟ್ಟು ಉಪವಾಸ ಉತ್ಕೊಂಡು ಇಲ್ಲಿ ಇಂಡಿಯಾ ಬಿಟ್ಟು ಬೇರೆ ಕಡೆ ಹೋಗಿ ಬೇರೆ ದೇಶದಾಗ ಹೋಗಿ ವಿದ್ಯಾಭ್ಯಾಸ ಮಾಡ್ಯಾರ. 32 ಡಿಗ್ರಿ ಪಡ್ಕೊಂಡಾರ. 32 ಡಿಗ್ರಿ. ನೀವು ಹೆಚ್ಚಿನ ಓದು ಬರಹ ಕಡೆಗೆ ಆಸಕ್ತಿ ಇರಬೇಕು. ಇದಕ್ಕೆ ಬಿಟ್ಟು ಬೇರೆದೇನು ಬೇಡ. ಆಟ ಪಾಠ ಸ್ವಲ್ಪ ಇರಲಿ, ಸ್ವಲ್ಪ ಲಿಟಲ್ ಬಿಟ್ ಆಟ ಪಾಠ ಹೆಚ್ಚು. ಓದು ಬರಹ ನಾವು ಏನಾದರೂ ಅಚೀವ್ಮೆಂಟ್ ಮಾಡಬೇಕಾದ್ರೆ ಶಿಕ್ಷಣ, ಏನಾದರೂ ಸಾಧನೆ ಮಾಡಬೇಕಾದ್ರೆ ಎಜುಕೇಶನ್. ಓಕೆ, ಗೊತ್ತಾಗ್ತದೆ? ಥ್ಯಾಂಕ್ ಯು.